ನಮಸ್ತೆ. ನಾನು ವಿಡಿಯೋ ಮಾಡಿ ತುಂಬ ದಿವಸ ಆಯಿತು, 3 ತಿಂಗಳಾಗ್ತಾಯಿದೆ. ಅಂದರೆ ನನ್ನ ಈ ಬಲಕೈದು ದೊಡ್ಡ ಸರ್ಜರಿ ಆಯಿತು. ಅದೀಗ ಸ್ವಲ್ಪ ವಾಸಿ ಆಗ್ತಾಯಿದೆ. ಈ ವಯಸ್ಸಲ್ಲಿ ನನಗೆ 82 ವರ್ಷ ನಡೀತಾ ಇದೆ. ಈ ಸರ್ಜರಿ ಆಗುವಾಗ ಮತ್ತೆ ನಮಗೆ ಈ ಬ್ಲಾಡರ್ ಮತ್ತು ಕಿಡ್ನಿ ಎರಡೂ ಆರೋಗ್ಯವಾಗಿರಬೇಕು. ಇಲ್ಲದಿದ್ದರೆ ಈ ಟೈಮ್ನಲ್ಲಿ ಭಾರಿ ತೊಂದರೆ ಆಗ್ತದೆ, ಲೀಕೇಜ್ ಎಲ್ಲ ಆಗೋದು. ಅದಕ್ಕೋಸ್ಕರ ಒಂದು ಮುದ್ರೆ ಇದೆ. ಆ ಮುದ್ರೆ ಮತ್ತು ಎಕ್ಸಸೈಸು ನನಗೆ 3 ತಿಂಗಳು ಮಾಡಲಿಕ್ಕೆ ಆಗಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಅದು ಮಾಡಿದರೆ ಪ್ರಾಬ್ಲಮ್ ಇರೋದಿಲ್ಲ. ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮುದ್ರೆ ನೋಡಿ, ಇದು ಎಡಕೈ, ಲೆಫ್ಟ್ ಹ್ಯಾಂಡಿನ ಈ 2ನೇ ಗಂಟು ನೋಡಿ, ಇದಕ್ಕೆ ಈ ಹೆಬ್ಬೆಟ್ಟನ್ನು ಹೀಗೆ ಇದು ಮೇಲೆ ಬರುವ ಹಾಗೆ ತೋರಿಸಿ, ಅದಕ್ಕೆ ಮಧ್ಯ ಬೆರಳನ್ನು ಹಗುರವಾಗಿ ಒತ್ತಿ ಹಿಡಿಯೋದು. ಹಾಗೆ ಬಲಕೈಯಲ್ಲಿ ಅಪಾನ ಮುದ್ರೆ ಅಂದರೆ ನೋಡಿ, ಉಂಗುರ ಬೆರಳು ಮಧ್ಯ ಬೆರಳನ್ನು ಹೀಗೆ ಹಿಡಿಯೋದು. ಹೀಗೆ ಹಿಡ್ಕೊಂಡು ಇದು ಮುದ್ರೆ. ಕೂತ್ಕೊಳ್ಳುವಾಗ ನೋಡಿ, ನೆಟ್ಟಗೆ ಕೂತ್ಕೊಳ್ಬೇಕು. ಅದಕ್ಕೆ ಸೂಕ್ತವಾದ್ದು ಸಿದ್ಧಾಸನ ಹೇಗೆ ಅಂದರೆ ನೋಡಿ, ನೆಟ್ಟಗೆ ಕೂತ್ಕೊಳ್ಬೇಕು. ಕಾಲನ್ನು ನೋಡಿ, ಇಲ್ಲಿ ಸರಿಯಾಗಿ ನೋಡಿ ಎತ್ತಕೊಂಡು ಬಂದು ಈ ಕಾಲನ್ನು ನೋಡಿ ಸಂದಿಗೆ ಸೇರಿಸಿ, ಈ ಕಾಲನ್ನು ಈ ಹೆಬ್ಬೆಟ್ಟನ್ನು ಹೀಗೆ ತಗೊಂಡು ಬಂದು ಲಾಕ್ ಮಾಡಬೇಕು. ಇದು ಸಿದ್ಧಾಸನದಲ್ಲಿ ಕೂತ್ಕೊಂಡು ಈ ಮುದ್ರೆ ಹಿಡ್ಕೊಂಡು ಸರಿಗೆ ಸ್ವಲ್ಪ ಕಪಾಲಭಾತಿ ಮಾಡಬೇಕು ನೋಡಿ. ಹೀಗೆ 54 ಸಲ ಮಾಡಬೇಕು. ಆನಂತರ ಹೀಗೆ ಬಗ್ಗಿಬಿಟ್ಟು ನೋಡಿ, ಹೀಗೆ ಸೊಂಟದಿಂದ ಬಗ್ಗಬೇಕು. ಈ ಮುದ್ರೆ ಹಿಡ್ಕೊಂಡಾಗಿರಬೇಕು. ಸೊಂಟದಿಂದ ನೋಡಿ, ಸೊಂಟದಿಂದ ಈಗ ಬ್ಲಾಡರ್ ಮತ್ತು ಕಿಡ್ನಿ ಏರಿಯಾ ಇಲ್ಲಿ ಪ್ರೆಷರ್ ಬರುತ್ತೆ, ತುಂಬ ಒತ್ತಿ, ಆವಾಗ ಅದಕ್ಕೆ ಮಸಾಜ್ ಆಗುತ್ತೆ. ಹಾಗೆ ಕಪಾಲಭಾತಿ ಮಾಡಬೇಕು ನೋಡಿ, ಹಿಡ್ಕೊಂಡು ಹೀಗೆ ಮಾಡೋದು 54 ಸಲ. ಆನಂತರ ಬಗ್ಗೋದು. ಇದನ್ನು ಹಿಂಗೆ ಇಟ್ಕೊಂಡು ನೋಡಿ, ಇದನ್ನು ಹೀಗೆ 2 ಕೈನ ಹಿಂಗೆ ತಗೊಂಡು ಬಂದು ಮೂಗನ್ನು ಮುಟ್ಟಿಸಬೇಕು, ಅಥವಾ ಗಲ್ಲ ಮುಟ್ಟಿಸ್ಬೋದು, ಹಣೆ ಹೀಗೆ ಸುಮಾರು ಹೊತ್ತಿರೋದು. ಬೇಕಾದರೆ ನೀವು ಕಪಾಲಭಾತಿನೂ ಮಾಡ್ಬೋದು. ಮುದ್ರೆ ಹೀಗೆ ಇಟ್ಕೊಂಡದ್ದೇ ಉಂಟು. ಹಿಂದಗಡೆ ತಗೊಂಡೋಗ್ಬೇಕು ಕೈನ ನೋಡಿ, ಮುದ್ರೆ ಇದು. ಈ ಥರ ಮುದ್ರೆ ಮುಂದೆ. ಆಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಇದೆ. ಇಲ್ಲಿ ಹೀಗೆ ತಗೊಂಡು ಬಂದು ಸರಿಯಾಗಿ ನೋಡಿ, ಹೀಗೆ ಇದೆರಡು ಇಲ್ಲಿ ಸರಿಯಾಗಿ ನಮ್ಮ ಹೊಟ್ಟೆಗೆ ತಾಗಬೇಕು. ಹೀಗೆ ಮಾಡಿ ನೋಡಿ, ಹೀಗೆ ಹೊಕ್ಕಳಿನ ಮೇಲೆ ನೋಡಿ, ಈ ಕೈನ ಹಿಂಗೆ ಹಿಡ್ಕೊಂಡು ಇದನ್ನು ಹೀಗೆ 120 ಸಾರಿ, 1 ಸಾರಿ ಈ ಥರ 120 ಸಾರಿ. ಈ ಥರನೂ ನೋಡಿ, ಈ ಥರನೂ ಬಗ್ಬೇಕು. ಹೀಗೆ ನೋಡಿ 27 ಸಾರಿ ಕಪಾಲಭಾತಿ ಮಾಡಿ ನೋಡಿ. ಹೇಗೆ ಹೊಟ್ಟೆ ಒಳಗೆ ಹೋಗ್ತದೆ. ಕೆಳ ಹೊಟ್ಟೆ ನೋಡಿ, ಕೆಳ ಹೊಟ್ಟೆ ನಾವು ಒತ್ಕೊಂಡು ಹೊಕ್ಕಳಿಂದ ಕೆಳಗೆ ನೋಡಿ, ಬಗ್ಗಿ ಹಣೆನ ನೆಲಕ್ಕೆ ಮುಟ್ಟಿಸಿ ಸ್ವಲ್ಪ ಹೊತ್ತು ಇದೇ ಥರ ಇರೋದು. ನಿಮ್ಮ ಪ್ಯಾಂಕ್ರಿಯಾಸು, ಲಿವರು ಎಲ್ಲ ಮಸಾಜ್ ಆಗ್ತದೆ. ಹಾಗೆ
ಅದರಲ್ಲಿ ನೀವು ಕಪಾಲಭಾತಿ ಆದರೆ ಮಾಡ್ಬೋದು. ಈಗ ಮುದ್ರೆ ಹಿಡ್ಕೊಂಡೊಂದು 120 ಸಾರಿ ಈ ಥರ ಮಾಡ್ತೇನೆ ನೋಡಿ. ಚಿಟ್ಟೆ ಥರ ಹೀಗೆ ಮಾಡಿದರೆ ಮತ್ತು ಕೊನೆಗೆ ಇದೆಲ್ಲ ಆದ ಮೇಲೆ ಒಂದು ಮಕರ ಮುದ್ರೆ ಅಂತ ಉಂಟು. ಅದು ಕಿಡ್ನಿಗೆ ತುಂಬ ಹೆಲ್ಪ್ ಆಗ್ತದೆ. ಈ ಕಿರುಬೆರಳು ಮತ್ತು ಉಂಗುರ ಬೆರಳ ನಡುವೆ ಬಲಕೈ ಹೆಬ್ಬೆಟ್ಟನ್ನು ಆನಿಸಿ ಆ ಮಂತ್ರ ಉಂಗುರ ಬೆರಳನ್ನು ಹೆಬ್ಬೆಟ್ಟಿಂದ ಹಗುರವಾಗಿ ಹಿಡಿದು ಈ ಥರ ಹಿಡಿದು ಒಂದು 5 ಮಿನಿಟ್ಸ್ ಕುತ್ಕೊಳ್ಳಿ. ಉಸಿರಾಟ ನಿಧಾನವಾಗಿ ಸುತ್ತಕೊಳ್ಬೇಕು, ಬಿಡಬೇಕು. ಈ ಥರ ಒಂದು 5 ನಿಮಿಷ ಈ ಥರ ಮಾಡೋದ್ರಿಂದ ನಿಮ್ಮದು ಕಿಡ್ನಿ ಬ್ಲಡ್ ಎಲ್ಲ ಈ ಏಜಲ್ಲೂ ಸರಿಯಾಗಿ ಕೆಲಸ ಮಾಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನನಗೆ ಈ ಸರ್ಜರಿಯಿಂದ ಇದು ನನಗೆ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.